ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 42. ದಿನ ಕಳೆದಂತೆ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದ ಸತೀಶ ಹೇಗಾದರೂ ಮಾಡಿ ಉತ್ತಮ ಅಂಕ ಪಡೆದು ಪದವಿ ಮುಗಿಸಿ ಕೆಲಸಕ್ಕೆ ಸೇರಿಕೊಳ್ಳುವ ಕನಸು ಕಂಡಿದ್ದ. ಒಳ್ಳೆಯ ಕೆಲಸ ಸಿಕ್ಕಿದ್ದರೆ ಸಾಕು, ಸ್ವಾಭಿಮಾನದ ಬದುಕು ಸಾಗಿಸಬಹುದು. ಪ್ರತಿದಿನ ಅಪ್ಪ ಅಮ್ಮನಿಂದ ಬೈಗುಳ ಕೇಳಿ ಸಾಕಾಗಿತ್ತು. ತಂಗಿನ ಜೀವನಕ್ಕೆ ತೆರೆಗೆಳೆಯಲು ಬಯಸಿದ್ದ ಸತೀಶ ತಿಂಗಳಿಗೆ 1-2 ದಿನ ಹಾಸನಕ್ಕೆ ಹೋಗಿ ಸುಜಿಯನ್ನು ಮಾತಾಡಿಸಿ ಬರುತ್ತಿದ್ದ. ಬೆಳಗ್ಗೆ ಬೇಗ ಪೇಪರ್ ಹಾಕಿದ ತಕ್ಷಣ ಹಾಸನಕ್ಕೆ ಹೊರಡುತ್ತಿದ್ದ. ಪ್ರತಿ ಸಲವೂ ಒಂದಲ್ಲ ಒಂದು ಸುಳ್ಳು ಹೇಳುತ್ತಿದ್ದ. ಒಮ್ಮೆ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಸುಳ್ಳು ಹೇಳಿದ್ದರೆ ಮತ್ತೊಮ್ಮೆ ಕಂಬೈನ್ಡ್ ಸ್ಟಡಿ ನೆಪ ಹೇಳಿ ಹಾಸನದ ಬಸ್ ಹತ್ತುತ್ತಿದ್ದ. ಸುಜಿಯ ಜೊತೆ ಕಾಲ ಕಳೆದು ಸುಖ ದುಃಖ ಹಂಚಿಕೊಂಡು ಸಂಜೆಯೊಳಗೆ ಮನೆ ಸೇರುತ್ತಿದ್ದ. ಈ ಮಧ್ಯೆ 1-2 ಬಾರಿ ರಮೇಶನನ್ನು ಸಂಪರ್ಕಿಸಿ ಮಾತನಾಡಿದ್ದ. ಕಂಬೈನ್ಡ್ ಸ್ಟಡಿ ಬಗ್ಗೆ ಅಪ್ಪ ಅಮ್ಮನ ಆಕ್ಷೇಪಣೆ ಬೈಗುಳ ಸಹಿಸಿಕೊಂಡು ಮೌನಕ್ಕೆ ಶರಣಾಗುತ್ತಿದ್ದ. ಮಾತಿಗೆ ಮಾತು ಬೆಳೆಸಲು ಇಷ್ಟವಿರಲಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರಿಸುತ್ತಿದ್ದ. ಭಾನುವಾರ ಸ್ನೇಹಿತರ ಜೊತೆ ಕಂಬೈನ್ಡ್ ಸ್ಟಡಿ ಮಾಡುವುದಾಗಿ ಅಪ್ಪ ಅಮ್ಮನನ್ನು ನಂಬಿಸಿದ್ದ. ಆದರೆ ವೆಂಕಿಗೆ ಸತೀಶನ ಮೇಲೆ ಅನುಮಾನ ಇದ್ದೇ ಇತ್ತು. ವೆಂಕಿ ತನ್ನ ಅನುಮಾನ ಪರಿಹರಿಸಿಕೊಳ್ಳಲು ಶತಪ್ರಯತ್ನ ಪಟ್ಟಿದ್ದ. ಮನೆಯವರಿಗೆ ಸುಳ್ಳು ಹೇಳಿ ನಂಬಿಸುತ್ತಿದ್ದಾನೆ. ಪಠ್ಯದ ವಿಷಯದಲ್ಲಿ ಯಾರಿಗೂ ಇಲ್ಲದ ಗೊಂದಲ ಇವನಿಗೆ ಮಾತ್ರ. ವೆಂಕಿ ಸತೀಶ ಹೇಳುವ ಕಥೆಯನ್ನು ನಂಬಿರಲಿಲ್ಲ. ಆತ್ಮೀಯ ಸ್ನೇಹಿತರ ಬಳಿ ಸತೀಶನ ಮೇಲೆ ಕಣ್ಣಿಡುವಂತೆ ಹೇಳಿದ್ದ. ಅದೇ ರೀತಿ ಹಾಸನದ ಸ್ನೇಹಿತರಾದ ದಯಾನಂದ ಮತ್ತಿತರರಿಗೆ ಪತ್ರ ಬರೆದು ಸುಜಾತ ಮತ್ತು ಅವರ ಮನೆಯವರ ಬಗ್ಗೆ ಮಾಹಿತಿ ನೀಡುವಂತೆ ಕೇಳಿಕೊಂಡು ಸತೀಶ ಕಂಡರೆ ತಕ್ಷಣ ತಿಳಿಸುವಂತೆ ಹೇಳಿದ್ದ. ವೆಂಕಿಗೆ ಅನುಮಾನ ದಿನದಿಂದ ದಿನಕ್ಕೆ ಬಲವಾಗತೊಡಗಿತು. ತನ್ನಲ್ಲಿ ಮೂಡಿದ ಅನುಮಾನವನ್ನು ಬಚ್ಚಿಡಲಾಗಲಿಲ್ಲ. ಅಮ್ಮನಿಗೆ ಹೇಳಬೇಕೆನಿಸಿತು. ಸಮಯ ನೋಡಿ ವೆಂಕಿ ಅಮ್ಮನ ಮುಂದೆ ತನ್ನ ಅನುಮಾನ ಹೊರಹಾಕಿದ. ಸತೀಶ ಕಂಬೈನ್ಡ್ ಸ್ಟಡಿ ನೆಪದಲ್ಲಿ ಹಾಸನಕ್ಕೆ ಹೋಗುತ್ತಿರುತ್ತಾನೆಂದು, ಸುಜಾತಗಳನ್ನು ಕದ್ದು ಮುಚ್ಚಿ ಭೇಟಿ ಮಾಡುತ್ತಿದ್ದಾನೆಂದು ಅಮ್ಮನ ತಲೆಗೆ ಹುಳು ಬಿಟ್ಟಿದ್ದ. ಹೀಗೆ ಅಮ್ಮನ ತಲೆ ಕೆಡಿಸಲು ಬಲವಾದ ಕಾರಣವಿತ್ತು. ದಯಾನಂದ ಈ ಹಿಂದೆ ಬರೆದ ಪತ್ರದಲ್ಲಿ ಸತೀಶನ ರಹಸ್ಯ ಭೇಟಿ ವಿಷಯವನ್ನು ತಿಳಿಸಿದ. ನಿನ್ನ ತಮ್ಮ ಸತೀಶನನ್ನು ಹಾಸನದಲ್ಲಿ ನೋಡಿದೆ. ಅವನು ಸುಜಾತಳ ಮನೆಗೆ ಮತ್ತು ರಮೇಶನ ಮನೆಗೆ ಬಂದು ಹೋಗಿದ್ದಾನೆ ಪತ್ರದಲ್ಲಿ ಬರೆದಿದ್ದ. ಪತ್ರವನ್ನು ಪದೇ ಓದಿದ. ಮೊದಲೇ ಊಹಿಸಿ ಅನುಮಾನ ಪಟ್ಟಿದ್ದ ವೆಂಕಿಗೆ ದಯಾನಂದನ ಪತ್ರ ಮತ್ತಷ್ಟು ಪುಷ್ಟಿ ನೀಡಿತು. ತನ್ನ ಅನುಮಾನ ಪರಿಹರಿಸಿಕೊಳ್ಳಲು ಗೂಢಚರ್ಯೆ ತೀವ್ರಗೊಳಿಸಿ ಸುಜಾತ ಮತ್ತು ಸತೀಶನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸತೀಶ ಸುಜಾತಳನ್ನು ಅಗಾಧವಾಗಿ ಪ್ರೀತಿಸುತ್ತಿದ್ದಾನೆಂಬ ದೃಢ ನಿರ್ಧಾರಕ್ಕೆ ಬಂದಿದ್ದ. ಸುಜಾತಳನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಪ್ರಭಾಕರ್ ಅವರಿಗೆ ಹೇಳದೆ ಮುಚ್ಚಿಟ್ಟಿದ್ದರು. ಇಂದಲ್ಲ ನಾಳೆ ಅವಳನ್ನು ಮರೆತು ಓದಿನ ಕಡೆ ಗಮನ ಹರಿಸಬಹುದೆಂದು ಸರಸ್ವತಿಯವರು ಭಾವಿಸಿದರು. ಅಮ್ಮನ ಒತ್ತಾಸೆಗೆ ಮಣಿದು ಅಪ್ಪನ ಮುಂದೆ ಬಾಯಿ ಬಿಟ್ಟಿರಲಿಲ್ಲ. ಆದರೆ ಅವರ ಲೆಕ್ಕಾಚಾರ ಬೇರೆಯೇ ಆಗಿತ್ತು. ಸತೀಶ ಗಾಢವಾಗಿ ಪ್ರೀತಿಸುತ್ತಿದ್ದ. ಸುಳ್ಳು ಹೇಳಿ ಹಾಸನಕ್ಕೆ ಹೋಗಿ ಬರುತ್ತಿದ್ದ. ಅಮ್ಮ, ಸತೀಶನ ಹುಚ್ಚಾಟ ಜಾಸ್ತಿ ಆಗಿದೆ. ಕಂಬೈನ್ಡ್ ಸ್ಟಡಿ ಅಂತ ಸುಳ್ಳು ಹೇಳಿ ಹಾಸನಕ್ಕೆ ಹೋಗ್ತಾನೆ. ಅಲ್ಲಿ ಅವಳ ಜೊತೆ ಚಕ್ಕಂದ ಆಡ್ಕೊಂಡು ಬರ್ತಾನೆ. ಅಪ್ಪನಿಗೆ ಹೇಳಿ ಬುದ್ಧಿ ಕಲಿಸಬೇಕು. ಇಲ್ಲಾಂದರೆ ಅವನು ಹಾಳಾಗೋದು ಅಲ್ಲದೆ ನಮ್ಮ ಮನೆತನದ ಗೌರವ ಹಾಳು ಮಾಡ್ತಾನೆ. ತಮ್ಮನ ಬಗ್ಗೆ ದೂರು ಹೇಳಿದ. ವೆಂಕಿ ಮಾತು ಕೇಳಿ ನಿಂತ ನೆಲ ಕುಸಿದಂತಾಯಿತು. ನೀನು ಹೇಳೋದು ನಿಜಾನ ವೆಂಕಿ? ನಮಗೆ ಸುಳ್ಳು ಹೇಳಿದಾನ? ಅಮ್ಮ ಆತಂಕದಿಂದ ಕೇಳಿದರು. ಅಷ್ಟೇ ಅಲ್ಲ, ಆ ಹುಡುಗಿಗೆ ಅಪಘಾತವಾಗಿ ಕಾಲು ಮುರಿದು ಹೋಗಿದೆಯಂತೆ. ಕುಂಟಿ. ಜೊತೆಗೆ ಮಾತು ನಿಲ್ಲಿಸಿದ. ಕುತೂಹಲ ಹೆಚ್ಚಾಯಿತು. ಯಾಕೋ ಅರ್ಧಕ್ಕೆ ನಿಲ್ಲಿಸಿದೆ? ಹೇಳು, ಅಮ್ಮ ಒತ್ತಾಯಿಸಿದರು. ಕುಂಟಿ ಅಷ್ಟೇ ಅಲ್ಲ, ಅಪಘಾತವಾಗಿ ಅದೇನಾಗಿತ್ತೋ ಏನೋ, ಮಕ್ಕಳು ಸಹ ಆಗಲ್ವಂತೆ. ಅಯ್ಯೋ ದೇವರೇ, ಇದೆಲ್ಲ ನಿಜಾನ? ಅಪಘಾತದಿಂದ ಕಾಲು ಹೋಗಿರೋದಕ್ಕೂ ಮಕ್ಕಳಾಗದೇ ಇರೋದಕ್ಕೂ ಏನು ಸಂಬಂಧ? ಅವರ ಪ್ರಶ್ನೆಯಲ್ಲಿ ಮುಗ್ಧತೆ ಅಡಗಿತ್ತು. ನನಗೇನಮ್ಮ ಗೊತ್ತೋ, ಹಾಸನದ ಕಾಲೇಜಲ್ಲಿ ಆ ರೀತಿ ಸುದ್ದಿ ಹರಡಿದೆಯಂತೆ. ನನ್ನ ಫ್ರೆಂಡ್ಸ್ ತಿಳಿಸಿದ್ದಾರೆ. ವೆಂಕಿ ಮಾತು ಕೇಳಿ ಸರಸ್ವತಿಯವರು ಹೆದರಿದರು. ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಹೋಗಿ ಆ ಕುಂಟಿನ ಮದುವೆ ಆಗ್ತಾನ? ಅವಳು ಯಾರೋ ಏನೋ ಚಿಂತೆಯಲ್ಲಿ ಮುಳುಗಿದರು. ಸತೀಶನ ವಿರುದ್ಧ ಮಾಹಿತಿ ಸಂಗ್ರಹಿಸಿ ಅಮ್ಮನಿಗೆ ಹೇಳಿದ ನಂತರ ವೆಂಕಿಗೆ ಸಮಾಧಾನವಾಯಿತು. ಅಪ್ಪನಿಗೆ ತಿಳಿಸದೆ ಹೋದರೆ ತಪ್ಪಾಗುತ್ತದೆ. ಈಗ ನಾವು ಮುಚ್ಚಿಟ್ಟರೆ ಮುಂದೆ ಅನಾಹುತ ತಪ್ಪಿದ್ದಲ್ಲ. ಪ್ರೀತಿಯ ಹೆಚ್ಚಾಟ ಹೆಮ್ಮರವಾದರೆ ಕಷ್ಟ. ಗಿಡವಾಗಿರುವಾಗಲೇ ಕಡಿದು ಬಿಸಾಡಬೇಕು. ಅಮ್ಮನಿಗೆ ಮನದಟ್ಟು ಮಾಡಿ ಸಮಯ ನೋಡಿ ಅಪ್ಪನಿಗೆ ಹೇಳುವಂತೆ ಒತ್ತಾಯಿಸಿದ ವೆಂಕಿ. ದುಡುಕಬೇಡ ವೆಂಕಿ, ಪರೀಕ್ಷೆ ಮುಗಿಯಲಿ, ಸಮಯ ನೋಡಿ ಅಪ್ಪನಿಗೆ ಹೇಳ್ತೀನಿ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರು. ಮಗನಿಗೆ ತಿಳುವಳಿಕೆ ಹೇಳಿದರು. ಸರಿಯಮ್ಮ, ನಿನ್ನಿಷ್ಟ ಎನ್ನುತ್ತಾ ಕೋಣೆಗೆ ಹೋಗಿ ಓದಲಾರಂಭಿಸಿದ.
ಪರೀಕ್ಷೆ ಆರಂಭವಾಗಿತ್ತು. ಭರ್ಜರಿ ಸಿದ್ಧತೆ ನಡೆಸಿದ ಸತೀಶ ಹಗಲಿರುಳು ಓದುತ್ತಿದ್ದ. ಅವನಿಗೆ ಗುರಿ ಮುಟ್ಟುವ ಛಲ. ಆ ದಿಸೆಯಲ್ಲಿ ಪ್ರಯತ್ನ ಮುಂದುವರಿಸಿದ್ದ. ಇತ್ತೀಚೆಗೆ ಸುಜಿ ಸುಧಾರಿಸಿಕೊಂಡಿದ್ದಳು. ಗಾಲಿ ಕುರ್ಚಿ ಅಥವಾ ವಾಕರ್ ಆಸರೆಯಿಂದ ಆಚೀಚೆ ಹೋಗಿ ಬರುತ್ತಿದ್ದಳು. ಮಹಡಿ ಮೆಟ್ಟಲು ಹತ್ತುವುದಕ್ಕೆ ಇಳಿಯುವುದಕ್ಕೆ ಅಷ್ಟು ಸುಲಭವಾಗಿ ಆಗುತ್ತಿರಲಿಲ್ಲ. ಕಷ್ಟಪಟ್ಟು ಹೆಜ್ಜೆ ಇಡುತ್ತಿದ್ದಳು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ತವಕ, ಛಲ, ದೃಢ ವಿಶ್ವಾಸ ಸುಜಿಯಲ್ಲಿತ್ತು. ಅಪಘಾತವಾದ ನೆಪವೊಡ್ಡಿ ಸುಮ್ಮನೆ ಕುಳಿತರೆ ಹೇಗೆ? ವಿದ್ಯಾಭ್ಯಾಸ ಮುಂದುವರಿಸಲು ನಿರ್ಧರಿಸಿದ್ದಳು. ಸ್ನೇಹಿತರಿಂದ ನೋಟ್ಸ್ ತರಿಸಿಕೊಂಡು ಓದಿ ಚರ್ಚಿಸುತ್ತಿದ್ದಳು. ರಾಯರ ಮನವಿಗೆ ಸ್ಪಂದಿಸಿದ ಅವರ ಸ್ನೇಹಿತ ನಿವೃತ್ತ ಪ್ರಾಧ್ಯಾಪಕರು ಸುಜ್ಜಿಗೆ ಸಹಾಯ ಮಾಡುತ್ತಿದ್ದರು. ಅರ್ಥವಾಗದ ಪಾಠಗಳನ್ನು ಹೇಳಿಕೊಡುತ್ತಿದ್ದರು. ರಾಯರು ಪರಿಚಯಸ್ಥರ ಮೂಲಕ ಕಾಲೇಜು ಪ್ರಾಂಶುಪಾಲರನ್ನು ಭೇಟಿ ಮಾಡಿ ಮಗಳ ಅಪಘಾತದ ವಿಷಯ ಮನವರಿಕೆ ಮಾಡಿಸಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ವಿನಂತಿಸಿದರು. ಜೊತೆಗೆ ಪ್ರಭಾವಿಗಳಿಂದ ಒತ್ತಡ ಹೇರಿದರು. ಹಾಜರಾತಿ ಕೊರತೆ ಸ್ವಲ್ಪ ಇತ್ತಾದರೂ ಪ್ರಭಾವಿಗಳ ವ್ಯಕ್ತಿಗಳ ಒತ್ತಾಯಕ್ಕೆ ಮಣಿದ ಪ್ರಾಂಶುಪಾಲರು ತಾಂತ್ರಿಕ ಕಾರಣಗಳನ್ನು ಸರಿಪಡಿಸಿ ಪರೀಕ್ಷೆ ಬರೆಯಲು ಪೂರಕ ವ್ಯವಸ್ಥೆ ಮಾಡಿದರು. ರಮೇಶ, ಸತೀಶ ಸುಜಿಗೆ ಧೈರ್ಯ ತುಂಬಿದ್ದರು. ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಸುಜಿಗೆ ಮೊದಲಿನಿಂದಲೂ ಇತ್ತು. ಎದೆಗುಂದದೆ ಪರೀಕ್ಷೆ ಎದುರಿಸಲು ಸಿದ್ಧಳಾದಳು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.